ಸ್ಪರ್ಧಾಕಾಂಕ್ಷಿಗಳೇ ಮತ್ತು ಜ್ಞಾನಾಕಾಂಕ್ಷಿಗಳೇ, ನನ್ನ ನೆಚ್ಚಿನ ನೆಲ್ಮೆ ವಿದ್ಯಾರ್ಥಿಗಳೇ, ನಾನಿಂದು ನಿಮ್ಮೆದುರಿಗೆ ಚರ್ಚಿಸಲು ತಂದಂಥ ವಿಷಯ ವಸ್ತು ಅಶೋಕ ಚಕ್ರವರ್ತಿ. ಮೌರ್ಯ ಸಾಮ್ರಾಜ್ಯವನ್ನು ದಿಗ್ದಿಗಂತಕ್ಕೆ ತೆಗೆದುಕೊಂಡು ಹೋಗಿರ್ತಕ್ಕಂತಹ ಚಕ್ರವರ್ತಿಯ ಬಗ್ಗೆ ನಿಮ್ಮ ಮುಂದೆ ಚರ್ಚೆಗೆ ತರ್ತಾ ಇದ್ದೇನೆ. ಇವತ್ತು ಯಾವುದಾದ್ರೂ FDA, SDA ಇನ್ನಿತರ ಯಾವ್ದಾದ್ರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೆಚ್ಚಿನ ಮಟ್ಟದಾಗಿ ಕೇಳ್ತಾರೆ. ಒಂದು ವೇಳೆ ನೀವು ಪರೀಕ್ಷೆ ಬರೆಯುವಾಗ ಈ ವಿಷಯ ಬಂದದ್ದೇ ಆದರೆ ನನ್ನ ಶ್ರಮ ಸಾರ್ಥಕ ಅಂದ್ಕೊಳ್ತೇನೆ. ಈಗ ಅಶೋಕ ಚಕ್ರವರ್ತಿಯ ಆರಂಭಿಕ ಜೀವನ ಮತ್ತು ಹಿನ್ನೆಲೆಯನ್ನು ಸಂಕ್ಷಿಪ್ತವಾಗಿ ನೋಡ್ಕೊಂಡು ಬರುವ. ಬಿಂದುಸಾರನ ಮಗ ಅಶೋಕ ಚಕ್ರವರ್ತಿ, ಮೌರ್ಯರ ದೊರೆ ಮತ್ತು ಚಂದ್ರಗುಪ್ತ ಮೌರ್ಯನ ಮೊಮ್ಮಗ ಅಶೋಕ ಚಕ್ರವರ್ತಿ. ಆರಂಭದಲ್ಲಿ ಮಿಲಿಟರಿ ವಿಜಯಗಳು ಮತ್ತು ಯುದ್ಧ ಕಾರ್ಯಕ್ಕೆ ಚಂಡ ಅಶೋಕ ಎಂದು ಹೆಸರುವಾಸಿಯಾಗಿದ್ದನು. ಕ್ರಿಸ್ತಪೂರ್ವ 268ರಲ್ಲಿ ಸುಮಾರಿಗೆ ಚಕ್ರವರ್ತಿಯಾದವನು ಅಶೋಕ. ಅಶೋಕನ ಐತಿಹಾಸಿಕ ಮರುಶೋಧನೆ ನಾವು ನೋಡಬೇಕಾದ್ರೆ 1837ರಲ್ಲಿ ಜೇಮ್ಸ್ ಪ್ರಿನ್ಸೆಫ್ ಅಶೋಕನ ಶಾಸನವನ್ನು ಓದಿ ದೇವನಾಂ ಪ್ರಿಯಾದರ್ಶಿ ಎಂಬ ರಾಜನನ್ನು ಉಲ್ಲೇಖಿಸುವ ಬ್ರಾಹ್ಮಿ ಲಿಪಿ ಶಾಸನವನ್ನು ಅರ್ಥೈಸಿದರು. 1915ರ ಶಾಸನವು ದೇವನಾಂ ಪಿಯ ಅಶೋಕ ಎಂದು ಗುರುತಿಸಿದರು. ಪಿಯಾದಸಿ ಮತ್ತು ಅಶೋಕ ಒಂದೇ ಎಂದು ದೃಢಪಡಿಸುತ್ತದೆ. ಕಳಿಂಗ ಯುದ್ಧ ಕ್ರಿಸ್ತಪೂರ್ವ 261 ನಡೆಯಿತು. ಒಡಿಸ್ಸಾದ ಧೌಲಿ ಬೆಟ್ಟ ಮತ್ತು ದಯಾ ನದಿಯ ಬಳಿ ನಡೆಯಿತು. ಇದರ ಬಗ್ಗೆ 13ನೇ ಶಿಲಾಶಾಸನದಲ್ಲಿ ಉಲ್ಲೇಖವಿದೆ. ಈ ಯುದ್ಧದಿಂದ ಮನನೊಂದ ಅಶೋಕ ಹಿಂಸಾತ್ಮಕ ವಿಜಯಗಳನ್ನು ತ್ಯಜಿಸಿದನು. ಅಶೋಕ ಚಕ್ರವರ್ತಿ ನೋಡದೇ ಇರುವ ತಿಳಿಯದಿರುವ ಜಗತ್ತಿನಲ್ಲಿ ಕೂಡ ಅಶೋಕನ ನೆನಪು ಸ್ಮರಣೆ ಇಂದಿಗೂ ಕೂಡ ಶಾಶ್ವತವಾಗಿ ಉಳಿದುಕೊಂಡಿದೆ. ಅಶೋಕನ ಬೋಧನೆಯ ಗುರಿಗಳು ಕೌಟುಂಬಿಕ ಮತ್ತು ಸಾಮಾಜಿಕ ರಚನೆಗಳನ್ನು ಬಲಪಡಿಸುವುದು, ಬೌದ್ಧರ ನಿರ್ವಾಣ ಹೊಂದಲು ನೈತಿಕ ನಡವಳಿಕೆ ಪ್ರೋತ್ಸಾಹಿಸುವುದು, ಸಾಮಾಜಿಕ ಕ್ರಮವನ್ನು ಕಾಪಾಡಿಕೊಳ್ಳುವಾಗ ಸಹಿಷ್ಣುತೆ ಮತ್ತು ಪ್ರಾಮಾಣಿಕತೆಯನ್ನು ಉತ್ತೇಜಿಸುವುದು, ಧಮ್ಮದ ಪ್ರಸಾರ, ಧಮ್ಮ ಅಂದರೆ ಧರ್ಮ, ಶಾಸನಗಳು. ಅಶೋಕನ ಶಾಸನಗಳು ಸಾಮ್ರಾಜ್ಯಾದ್ಯಂತ ಬಂಡೆಗಳು, ಕಂಬಗಳು ಮತ್ತು ಗುಹೆಗಳಲ್ಲಿ ಕಂಡುಬರುವ 30ಕ್ಕೂ ಹೆಚ್ಚು ಶಾಸನಗಳಲ್ಲಿ ಸಂಗ್ರಹವಾಗಿದೆ. ಭಾಷೆ ಪ್ರಾಥಮಿಕವಾಗಿ ಪ್ರಾಕೃತ, ವಾಯವ್ಯ ಪ್ರದೇಶದಲ್ಲಿ ಅರೇಬಿಕ್ ಮತ್ತು ಗ್ರೀಕ್ ಭಾಷೆಯಲ್ಲಿ ನಾವು ಅವನ ಶಾಸನಗಳನ್ನು ನೋಡಲು ನಮಗೆ ಸಿಗಬಯಸುತ್ತವೆ. ಬ್ರಾಹ್ಮಿ ಲಿಪಿ ಮುಖ್ಯವಾಗಿತ್ತು. ಖರೋಷ್ಠಿಯನ್ನು ವಾಯವ್ಯದಲ್ಲಿ ಬಳಸಲಾಗುತ್ತಿತ್ತು. ಧಮ್ಮಯಾತ್ರೆಗಳು ಅಂದರೆ ಧರ್ಮಯಾತ್ರೆಗಳು ಜನರೊಂದಿಗೆ ನೇರವಾಗಿ ಸಂವಹನ ನಡೆಸಲು ಧಮ್ಮದ ತತ್ವಗಳನ್ನು ಹೊರಗಡಲು ಅಶೋಕ ಮತ್ತು ಅಧಿಕಾರಿಗಳ ಪ್ರವಾಸಗಳನ್ನು ಕೈಗೊಳ್ಳುತ್ತಾರೆ. ನೈತಿಕ ಸಂಹಿತೆ ಮತ್ತು ಸಾಮಾಜಿಕ ಜವಾಬ್ದಾರಿಯಾಗಿರುತ್ತದೆ. ಅಶೋಕನ ಧಮ್ಮವು ತನ್ನ ಪ್ರಜೆಗಳಲ್ಲಿ ಸಾಮಾಜಿಕ ಜವಾಬ್ದಾರಿ ಮತ್ತು ಸಾಮರಸ್ಯವನ್ನು ಬೆಳೆಸಲು ವಿನ್ಯಾಸಗೊಳಿಸಲಾದ ವಿಶಾಲವಾದ ನೈತಿಕ ಸಂಹಿತೆಯಾಗಿತ್ತು. ಇದು ಚಕ್ರವರ್ತಿಯಾಗಿ ನಿಷ್ಪಕ್ಷಪಾತವಾಗಿ ಉಳಿಯುವುದು ಮತ್ತು ಎಲ್ಲ ಕಲ್ಯಾಣವನ್ನು ಉತ್ತೇಜಿಸುವುದು ಅವನ ಕರ್ತವ್ಯವನ್ನು ಪ್ರತಿಬಿಂಬಿಸುತ್ತದೆ. ಅಶೋಕನ ಧರ್ಮದ ಪ್ರಮುಖ ಲಕ್ಷಣಗಳು ಯಾವ ಬರ್ತವೆ ಅಂದರೆ ಸಹಿಷ್ಣುತೆ ಮತ್ತು ಗೌರವ, ಪಂಗಡಗಳ ನಡುವೆ ಸಾಮರಸ್ಯ, ಹಿರಿಯರನ್ನು ಗೌರವಿಸುವುದು, ಸೇವಕರು ಮತ್ತು ಪ್ರಾಣಿಗಳೊಂದಿಗೆ ಮಾನವೀಯ ನಡವಳಿಕೆ ಹೊಂದಿರುವುದು, ಪ್ರಾಣಿ ಬಲಿ, ಕ್ರೌರ್ಯ, ಅರ್ಥನೆ ಆಚರಣೆಗಳ ನಿಷೇಧಿಸಲಾಯಿತು, ನೈತಿಕ ನಡವಳಿಕೆಯಲ್ಲಿ ಕರುಣೆ ಮತ್ತು ಸತ್ಯತೆ, ಕಲ್ಯಾಣ ಕ್ರಮಗಳು, ಮರಗಳನ್ನು ನೆಡುವುದು, ಬಾವಿಗಳನ್ನು ತೋಡಿಸುವುದು ಮತ್ತು ವಿಶ್ರಾಂತಿ ಗೃಹಗಳನ್ನು ನಿರ್ಮಿಸುವಂತೆ ಸಾರ್ವಜನಿಕ ಕಾರ್ಯಗಳನ್ನು ಕೈಗೊಂಡಿದ್ದ ಅಶೋಕ ಚಕ್ರವರ್ತಿ. ಧಾರ್ಮಿಕ ಒಳಗೊಳ್ಳುವಿಕೆ, ಎಲ್ಲರ ನಂಬಿಕೆಗಳನ್ನು ಗೌರವಿಸುವುದು ಮತ್ತು ಮೌಲ್ಯಗಳನ್ನು ಹರಡಲು ಧರ್ಮ ಮಹಾಮಾತರನ್ನು ನೇಮಿಸಲಾಯಿತು.
ಧರ್ಮಘೋಷ ವರ್ಸಸ್ ಭೇರಿ ಘೋಷ. ಧಮ್ಮಘೋಷ ಯುದ್ಧಕ್ಕಿಂತ ಹೆಚ್ಚಾದ ಭೌತಿಕ ತತ್ವಗಳ ಮೂಲಕ ಶಾಂತಿ ವಿಜಯವನ್ನು ಸಂಕೇತಿಸುತ್ತದೆ. ಆಚರಣೆಗಳ ಸರಳೀಕರಣವನ್ನು ಮಾಡಿದರು. ಅಶೋಕನ ಅತಿ ವೈಭವಿತವಾದ ಆಚರಣೆಗಳನ್ನು, ವಿಶೇಷವಾಗಿ ಮಹಿಳೆಯರು ಆಚರಿಸುವ ಆಚರಣೆಗಳನ್ನು, ಕ್ಷುಲ್ಲಕ ಸಾಮಾಜಿಕ ಕೂಟಗಳನ್ನು ನಿರಾಕರಣೆಯನ್ನು ಮಾಡಿದರು. ಭಾಷೆಗಳು ಮತ್ತು ಲಿಪಿಗಳಲ್ಲಿ ನೋಡೋದಾದರೆ ಪೂರ್ವ ಪ್ರದೇಶಗಳಲ್ಲಿ ಬ್ರಾಹ್ಮಿ ಲಿಪಿಯಲ್ಲಿತ್ತು, ಮಾಗಧಿ ಪ್ರಾಕೃತ ಭಾಷೆಯಲ್ಲಿವೆ. ವಾಯುವ್ಯ ಪ್ರದೇಶಗಳಲ್ಲಿ ಖರೋಷ್ಠ ಲಿಪಿಯಲ್ಲಿದ್ದು ಪ್ರಾಕೃತ, ಗ್ರೀಕ್ ಮತ್ತು ಅರಾಮಿಕ್ ಭಾಷೆಗಳಲ್ಲಿ ಕೆಲವು ಶಾಸನಗಳಿವೆ. ಅಶೋಕನು ತನ್ನ ಹೆಸರನ್ನು ತಾನೇ ದೇವನ ಪ್ರಿಯ ಅಂದರೆ ದೇವತೆಗೆ ಪ್ರಿಯ ಪಾತ್ರನಾದವನು ಎಂದು ಈ 4 ಸ್ಥಳಗಳನ್ನು ಮಾತ್ರ ಬಳಸುತ್ತಾನೆ. ಅವು ಯಾವಪ್ಪ 4 ಸ್ಥಳಗಳು ಅಂದರೆ ಮಸ್ಕಿ, ಬ್ರಹ್ಮಗಿರಿ, ಕರ್ನಾಟಕದಲ್ಲಿ ಮಸ್ಕಿ, ಬ್ರಹ್ಮಗಿರಿ, ಮಧ್ಯಪ್ರದೇಶದ ಗುಜ್ಜರ, ಆಂಧ್ರಪ್ರದೇಶದ ನೆಟ್ಟೂರು. ಆರಂಭಿಕ ಶಾಸನಗಳು ಧಮ್ಮ ಮತ್ತು ನೈತಿಕ ಆಡಳಿತಕ್ಕೆ ಅವನ ವೈಯಕ್ತಿಕ ಬದ್ಧತೆಯನ್ನು ಎತ್ತಿ ತೋರಿಸುತ್ತವೆ. ಸ್ತಂಭ ಶಾಸನಗಳು. ಅಶೋಕನ ಸ್ತಂಭ ಶಾಸನಗಳನ್ನು ಏಕಶಿಲೆಯ ಸ್ತಂಭಗಳ ಮೇಲೆ ಕೆತ್ತಲಾಗಿದೆ. ಅವುಗಳ ಮೇಲ್ಭಾಗದಲ್ಲಿ ಹೆಚ್ಚಾಗಿ ಅಶೋಕನ ಸಿಂಹದ ರಾಜಧಾನಿ ಇದೆ. ಈ ಶಾಸನಗಳು ಸಂಕ್ಷಿಪ್ತವಾಗಿದ್ದು ಅಶೋಕನ ಬೌದ್ಧ ಧರ್ಮದ ಅಳವಡಿಸುವಿಕೆ ಮತ್ತು ಧರ್ಮದ ಪ್ರಚಾರವನ್ನು ಒತ್ತಿ ಹೇಳುತ್ತವೆ. ಪ್ರಮುಖ ಸ್ತಂಭ ಶಾಸನಗಳು ನೋಡೋದಾದರೆ ಅಶೋಕನ ಆಳ್ವಿಕೆಯ ಅಂತ್ಯದ ವೇಳೆಗೆ ಕೆತ್ತಲಾಗಿರುವ 7 ಪ್ರಮುಖ ಸ್ತಂಭ ಶಾಸನಗಳಿವೆ. ದೆಹಲಿ ಅಂದರೆ ಟೋಪ್ರಾ ಮತ್ತು ಮೀರತ್, ರಿಯಾ, ಅರೆರಸ್, ಲೌರಿಯಾ, ಧನ್ಗಢ್, ಪ್ರಯಾಗ್, ರಾಮಪರ್ವ ಮುಂತಾದ ಸ್ಥಳಗಳಲ್ಲಿ ಈ ಥರ ಬಂಡೆಗಳ ಕೆತ್ತನೆಯನ್ನು ನೋಡ್ಬೋದಾಗಿದೆ. ಪ್ರಜೆಗಳೊಂದಿಗೆ ಅಶೋಕನ ಸಂವಹನವು ಕಲ್ಯಾಣ ಮತ್ತು ಆಡಳಿತವನ್ನು ಒತ್ತಿ ಹೇಳುತ್ತದೆ. ಧರ್ಮಗಳು ಅಥವಾ ಪಂಗಡಗಳ ನಡುವೆ ಸಹಿಷ್ಣುತೆ ಮತ್ತು ಗೌರವವನ್ನು ಪ್ರೋತ್ಸಾಹಿಸುತ್ತದೆ. ಬೋಧಗಯಕ್ಕೆ ಅಶೋಕನ ಮೊದಲ ಧರ್ಮಯಾತ್ರೆ ಕೈಗೊಂಡಿದ್ದು ಅತಿ ವೈಭವಯುತ ಸಮಾರಂಭಗಳನ್ನು ಖಂಡಿಸುತ್ತದೆ. ಧರ್ಮ ಹೊಂದಿಕೊಂಡ ಸರಳ ಚಟುವಟಿಕೆ ಆಚರಣೆಗಳಿಗೆ ಮಹತ್ವ ನೀಡುತ್ತದೆ. ಧರ್ಮವನ್ನು ಪ್ರಾಥಮಿಕ ನೀತಿಯನ್ನು ಘೋಷಿಸುತ್ತದೆ. ಹಿರಿಯರಿಗೆ ಗೌರವ, ಸೇವಕರು ಅಥವಾ ಗುಲಾಮರಿಗೆ ದಯೆ, ನೈತಿಕ ನಡವಳಿಕೆಯನ್ನು ಕೂಡ ಒತ್ತಿ ಹೇಳುತ್ತದೆ. ಧರ್ಮಗಳ ನಡುವೆ ಸಹಿಷ್ಣುತೆಯನ್ನು ಉತ್ತೇಜಿಸುತ್ತದೆ. ಕಂದಹಾರ್ ಗ್ರೀಕ್ ಶಾಸನದಲ್ಲಿ ಇದನ್ನು ಕೆತ್ತಲಾಗಿದೆ. ಅತಿ ದೊಡ್ಡ ಮತ್ತು ಅತ್ಯಂತ ವಿವರವಾದ ಶಾಸನ ಕಳಿಂಗ ಯುದ್ಧದ ಶಾಸನ. ಯುದ್ಧದಿಂದ ನೊಂದ ಪಶ್ಚಾತ್ತಾಪದ ಗ್ರೀಕ್ ಆಡಳಿತಗಾರರು ಆಂಟಿಯೋಕಸ್, ಎರಡನೇ ಆಂಟಿಯೋಕಸ್, ಟಾಲಮಿ, ಆಂಟಿಗೋನಸ್, ಅಲೆಕ್ಸಾಂಡರ್ ಮತ್ತು ದಕ್ಷಿಣ ಭಾರತೀಯ ರಾಜವಂಶಗಳೊಂದಿಗೆ ಪಾಂಡ್ಯ, ಚೇರ, ಚೋಳ ಅರಸರೊಂದಿಗೆ ಅಶೋಕನು ರಾಜತಾಂತ್ರಿಕತೆಯನ್ನು ಉಲ್ಲೇಖಿಸುತ್ತದೆ. ಸಾಮ್ರಾಜ್ಯಾದ್ಯಂತ ಶಾಸನಗಳ ಪ್ರಸರಣವನ್ನು ಉಲ್ಲೇಖಿಸುತ್ತದೆ. ಸಣ್ಣ ಶಿಲಾಶಾಸನಗಳು ನೋಡ್ಕೊಂಡು ಬರುವ ಈ ಶಾಸನಗಳು 15 ಚಿಕ್ಕ ಕಡಿಮೆ ಪ್ರಮುಖ ಸ್ಥಳಗಳಲ್ಲಿ ಕಂಡುಬರುತ್ತವೆ. ಅವು ಸಾಮಾನ್ಯವಾಗಿ ಪ್ರಮುಖ ಶಿಲಾಶಾಸನಗಳಾಗಿ ಹೋಲುತ್ತವೆ, ಆದರೆ ಹೆಚ್ಚು ಸಂಕ್ಷೇಪಿತ ರೂಪದಲ್ಲಿರುತ್ತವೆ. ಶಾಸನ ವಿಧಗಳು ನೋಡೋದಾದರೆ ಸಾಮಾನ್ಯ ದೊಡ್ಡ ಬಂಡೆಗಳ ಮೇಲೆ ಕೆತ್ತಲಾಗಿದೆ. ಒಡಿಶಾದ 14 ಶಾಸನಗಳು, 2 ಪ್ರತ್ಯೇಕವಾದ ಶಾಸನಗಳು ಕಂಡುಬರುತ್ತವೆ. ಪ್ರಾಥಮಿಕವಾಗಿ ಪ್ರಾಕೃತ ಬ್ರಾಹ್ಮಿ ಲಿಪಿ, ಕೆಲವು ಶಾಸನಗಳು ಗ್ರೀಕ್ ಮತ್ತು ಅರಾಮಿಕ್ ಭಾಷೆಗಳಲ್ಲಿವೆ. ಶಾಸನ ಪ್ರಮುಖ ಅಂಶಗಳೇನಪ್ಪ ಅಂದರೆ ಪ್ರಾಣಿ ಹತ್ಯೆಗಳ ನಿಷೇಧ. ಅಶೋಕ ಪ್ರಾಣಿ ಬೇಟೆಯಾಡುವುದನ್ನು ನಿಲ್ಲಿಸುತ್ತಾನೆ. ಮಾನವರು ಅಥವಾ ಪ್ರಾಣಿಗಳಿಗೆ ವೈದ್ಯಕೀಯ ಆರೈಕೆ. ಚೋಳ, ಪಾಂಡ್ಯ ಪುತ್ರ, ಕೇರಳ ಪುತ್ರ, ಗ್ರೀಕ್ ಆಡಳಿತಗಾರ 2ನೇ ಆಂಟಿಯೋಕಸ್ ಉಲ್ಲೇಖಿಸಿದ್ದಾರೆ. ಪಟ್ಟಾಭಿಷೇಕದ 12 ವರ್ಷಗಳ ನಂತರ ಹೊರಡಿಸಲಾಗಿದ್ದ ಬ್ರಾಹ್ಮಣ ದಾರಿಯನ್ನು ಉತ್ತೇಜಿಸುತ್ತದೆ. ಯುಕ್ತರು ಅಂದರೆ ಅಧೀನ ಅಧಿಕಾರಿಗಳು, ಪ್ರಾದೇಶಿಕರು, ಜಿಲ್ಲಾ ಮುಖ್ಯಸ್ಥರು ಮತ್ತು ರಜಕರು ಅಂದರೆ ಗ್ರಾಮೀಣ ಅಧಿಕಾರಿಗಳು ಧರ್ಮಗಳನ್ನು ಹರಡಲಲ್ಲಿ ಸೂಚನೆಗಳು ನೀಡಲಾಗಿದೆ. ಯುದ್ಧದ ಧ್ವನಿ ಬದಲಿಗೆ ಧರ್ಮಘೋಷ ಸದಾಚಾರದ ಧ್ವನಿಯನ್ನು ಪ್ರತಿಪಾದಿಸುತ್ತದೆ. ನೈತಿಕ ಆಡಳಿತ ಸಮಾಜದಲ್ಲಿ ಶಾಂತಿ ಪ್ರಸರಿಸುವಂತೆ ನಡವಳಿಕೆ ಉತ್ತೇಜನವನ್ನು ಇಲ್ಲಿ ನೀಡಿರುವುದನ್ನು ಕಂಡು ಆಶ್ಚರ್ಯವಾಗುತ್ತದೆ. ಅಲಹಾಬಾದ್ ರಾಣಿಯ ಶಾಸನಗಳು ಅಶೋಕ 2ನೇ ರಾಣಿ ಕರ್ವಾಕಿಯನ್ನು ಉಲ್ಲೇಖಿಸುತ್ತದೆ. ಬೌದ್ಧ ಧರ್ಮ ಮತ್ತು ಧರ್ಮದ ಬಗ್ಗೆ ಅಶೋಕನ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತವೆ. ಇದು ಸಮುದ್ರಗುಪ್ತನ ಶಾಸನವನ್ನು ಸಹ ಒಳಗೊಂಡಿದೆ. ಕಂದಹಾರ್ ದ್ವಿಭಾಷಾ ಶಾಸನ ಅಫ್ಘಾನಿಸ್ತಾನದ ಕಂದಹಾರ್ನಲ್ಲಿ ಕಂಡುಬರುತ್ತದೆ. ಅಶೋಕನ ಧರ್ಮ ನೀತಿಗಳನ್ನು ಹೊಗಳುತ್ತದೆ. ಇದನ್ನು ಗ್ರೀಕ್ ಮತ್ತು ಅರಮಿಕ್ ಭಾಷೆಯಲ್ಲಿ ಬರೆಯಲಾಗಿದೆ. ಕಂಗನಹಳ್ಳಿ ಶಾಸನ
ಕರ್ನಾಟಕದಲ್ಲಿರುವ ಒಂದು ಸೂಕ್ತದಲ್ಲಿ ಕಂಡುಬರುತ್ತದೆ. ಅಶೋಕನನ್ನು ಅರಣ್ಯ ಅಶೋಕ ಅಂದರೆ ರಾಜ ಅಶೋಕ ಎಂದು ಗುರುತಿಸಲಾಗಿದೆ. ಕಳಿಂಗ ಶಾಸನ ಧೌಲಿ ಮತ್ತು ಚೌಗಡ ಒಡಿಶಾದಲ್ಲಿ ಕಂಡುಬರುತ್ತವೆ. ಸನ್ನತಿ ಶಾಸನ ಕರ್ನಾಟಕದಲ್ಲಿದೆ. ಎಲ್ಲ 14 ಪ್ರಮುಖ ಶಿಲಾಶಾಸನಗಳು ಮತ್ತು ವಿಶಿಷ್ಟ ಕಳಿಂಗ ಶಾಸನಗಳನ್ನು ಹೊಂದಿರುವ ಏಕೈಕ ಸ್ಥಳವಾಗಿದೆ. ರುಂಬಿಂದೆ ಸ್ತಂಭ ಶಾಸನ ಇದು ಲುಂಬಿನಿ ಬುದ್ಧನ ಜನ್ಮಸ್ಥಳವಾದ ನೇಪಾಳದಲ್ಲಿ ಕಂಡುಬರುತ್ತದೆ. ತೆರಿಗೆ ವಿನಾಯಿತಿಗಳು ಅಂದರೆ ಬಾಲಿಯ ವಿನಾಯಿತಿ ಮತ್ತು ಉತ್ಪನ್ನಗಳ ಪಾವತಿಯನ್ನು ಉಲ್ಲೇಖಿಸುತ್ತದೆ. ಸಾರನಾಥ ಶಾಸನ ಉತ್ತರ ಪ್ರದೇಶದಲ್ಲಿ ಕಂಡುಬರುತ್ತದೆ. ಅಶೋಕನ ಧರ್ಮ ಮತ್ತು ಬೌದ್ಧ ಸಂಸ್ಥೆಗಳ ಪ್ರಚಾರವನ್ನು ಕೂಡ ಇಲ್ಲಿ ಹೊಗಳುವುದನ್ನು ನಾವು ಕಾಣ್ತೇವೆ. 1ನೇ ಸ್ತಂಭ ಶಾಸನ ಏನು ಹೇಳುತ್ತೆ ಅಂತಂದರೆ ಜನರನ್ನು ರಕ್ಷಿಸುವ ಅಶೋಕ ತತ್ವಗಳನ್ನು ಒತ್ತಿ ಹೇಳುತ್ತವೆ. 2ನೇ ಸ್ತಂಭ ಶಾಸನ ಧರ್ಮವನ್ನು ಕನಿಷ್ಠ ಪಾಪ ಅನೇಕ ಸದ್ಗುಣಗಳ ಕರುಣೆ ಉದಾರತೆ ಸತ್ಯತೆ ಪರಿಶುದ್ಧತೆ ಎಂದು ವ್ಯಾಖ್ಯಾನಿಸುತ್ತದೆ. 3ನೇ ಸ್ತಂಭ ಶಾಸನ ಪ್ರಜೆಗಳಲ್ಲಿ ಕ್ರೌರ್ಯ ಪಾಪ ಕಠೋರತೆ ಹಿರಿಮೆ ಮತ್ತು ಕೋಪವನ್ನು ತಪ್ಪಿಸುವ ಪ್ರೋತ್ಸಾಹಿಸುತ್ತದೆ. 4ನೇ ಸ್ತಂಭ ಶಾಸನ ಧರ್ಮವನ್ನು ಹರಡಲು ಪ್ರತಿ 5 ವರ್ಷಗಳಿಗೊಮ್ಮೆ ಎಲ್ಲ ಪ್ರದೇಶಗಳಿಗೆ ಭೇಟಿ ನೀಡುವ ರಾಜಕಾರಣ ಅಂದರೆ ಅಧಿಕಾರಿಗಳ ಕರ್ತವ್ಯಗಳನ್ನು ವಿವರಿಸುತ್ತದೆ. 5ನೇ ಸ್ತಂಭ ಶಾಸನ ಎಂದಿಗೂ ಕೊಲ್ಲಬಾರದ ಪ್ರಾಣಿಗಳು ಮತ್ತು ಪಕ್ಷಿಗಳ ಜೊತೆಗೆ ನಿರ್ದಿಷ್ಟ ದಿನಗಳಲ್ಲಿ ಕೊಲ್ಲಬಾರದ ಪ್ರಾಣಿಗಳು ಮತ್ತು ಪಕ್ಷಿಗಳ ಪಟ್ಟಿ 25 ಕೈದಿಗಳ ಬಿಡುಗಡೆಯನ್ನು ಸಹ ವಿವರಿಸುತ್ತದೆ. 6ನೇ ಸ್ತಂಭ ಶಾಸನ ಜನರ ಕಲ್ಯಾಣದ ಮೇಲೆ ಕೇಂದ್ರೀಕರಿಸುವ ರಾಜ್ಯ ಧರ್ಮನೀತಿಯನ್ನು ವಿವರಿಸುತ್ತದೆ. 7ನೇ ಸ್ತಂಭ ಶಾಸನ ಧರ್ಮವನ್ನು ಉತ್ತೇಜಿಸುವ ಅಶೋಕ ಕೃತಿಗಳ ಎತ್ತಿ ತೋರಿಸುತ್ತದೆ. ಎಲ್ಲ ಪಂಥಗಳು ಸ್ವಯಂ ನಿಯಂತ್ರಣಗಳು ಮತ್ತು ಮನಸ್ಸಿನ ಶುದ್ಧತೆಯನ್ನು ಅಭ್ಯಾಸ ಮಾಡಬೇಕೆಂದು ಹೇಳುತ್ತದೆ. ಶಾಸನವನ್ನು ದೆಹಲಿ ಟ್ರೋಪ್ಸಾ ಸ್ತಂಭದ ಮೇಲೆ ಕೆತ್ತಲಾಗಿದೆ. ಬಂಡೆಯಲ್ಲಿ ಕೆತ್ತಿರುವಂಥ ಗುಹಾ ಶಾಸನ ನೋಡಬೇಕಾದರೆ ಬಿಹಾರ ಬಾರ್ಬರ್ ಗುಹೆಗಳಲ್ಲಿ ಕಂಡುಬರುತ್ತದೆ. ಅಜೀಬಿಕಾ ಪಂಥ ಗುಹೆಗಳು ದಾನವಾಗಿ ನೀಡಿದ ಉಲ್ಲೇಖಗಳು ಕೂಡ ನಾವಿಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ನಿಗಲಿ ಸಾಗರದಲ್ಲಿ ಸ್ತಂಭ ಶಾಸನ ಇದೆ, ನೇಪಾಳದಲ್ಲಿದೆ. ನೇಪಾಳದಲ್ಲಿ ಕಂಡುಬರ್ತದೆ. ಇಲ್ಲಿ ಬುದ್ಧ ಕನಕಮುನಿಯ ಸ್ತೂಪದ ಎತ್ತರವನ್ನು ದ್ವಿಗುಣಗೊಳಿಸಿದ ಅಶೋಕನ ಮತ್ತು ಬೌದ್ಧ ಧರ್ಮದ ಮೇಲಿನ ಅವನ ಭಕ್ತಿಯ ಬಗ್ಗೆ ಉಲ್ಲೇಖಿಸುತ್ತದೆ. ಗಿರ್ನಾರ ಶಿಲಾಶಾಸನ ಮೌರ್ಯ ರಾಜ್ಯಪಾಲ ಪುಷ್ಯಗುಪ್ತನಿಂದ ಸುದರ್ಶನ ಸರೋವರದ ನಿರ್ಮಾಣದ ಉಲ್ಲೇಖವಿದೆ. 1ನೇ ಸಣ್ಣ ಶಿಲಾಶಾಸನ ಚಕ್ರವರ್ತಿಯಾಗಿ 2.5 ವರ್ಷಗಳ ನಂತರ ಅಶೋಕನ ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡಿದ್ದನ್ನು ವಿವರಿಸುತ್ತದೆ. 3ನೇ ಸಣ್ಣ ಶಿಲಾಶಾಸನ ಅಶೋಕನು ಸಂಘವನ್ನು ಸ್ವಾಗತಿಸುವ ಮತ್ತು 6 ಬೌದ್ಧ ಗ್ರಂಥಗಳನ್ನು ಶಿಫಾರಸು ಮಾಡುವ ಉಲ್ಲೇಖವಿದೆ. ಶಹಬಾಜ್ ಗರ್ರಿ ಮತ್ತು ಮನ್ಸರಾ ಆಧುನಿಕ ಪಾಕಿಸ್ತಾನದ ಕಂಡುಬರುವ ಖರೋಷ್ಠಿ ಲಿಪಿಯಲ್ಲಿರುವ ಶಾಸನ ಕಂಡುಬರ್ತವೆ. ಬುದ್ಧಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಜ್ಞಾನಾಕಾಂಕ್ಷಿಗಳೇ, ಮನನ ಮಾಡಿಕೊಳ್ಳಿ, ಮುಂದೊಟ್ಟು ಮಾಡಿಕೊಳ್ಳಿ. ನಾಳಿನ ಪರೀಕ್ಷೆಯಲ್ಲಿ ಬಂದರೆ ನನ್ನ ಶ್ರಮ ಸಾರ್ಥಕ ಅಂದ್ಕೊಳ್ತೇನೆ. ನೀವು ಅಭ್ಯಾಸ ಮಾಡಿ, ನಮ್ಮ ಗೆಳೆಯರಿಗೆ ಅಭ್ಯಾಸ ಮಾಡಲಿಕ್ಕೆ ನೆರವು ನೀಡಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ ಮಾತೆ.